ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ M. ಮಲ್ಲಪ್ಪ ಜೋತಾರ. ಆತ್ಮೀಯರೇ, ತಮ್ಮೊಂದಿಗೆ ವಿಶೇಷವಾಗಿ ಮಹಾಮೇಳವ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು ಅಂತೇಳಿ. ನಮ್ಮ ಶೀತಕಾಲೀನ ಅಧಿವೇಶನ ಬಂದರೆ ಇವ್ರಿಗೆ ಶುರುವಾಗಿ ಬಿಡ್ತದೆ. ನಮ್ಮ ಮರಾಠಿ ಭಾಷೆಯನ್ನು ಮಾತಾಡೋರಲ್ಲ, ಮರಾಠಿ ಭಾಷೆ ಮೇಲೆ ದಂಧೆ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು, ಸದಾ ಅದನ್ನು ಜೀವನ ಇಟ್ಕೊಂಡು ಹೋಗುವಂಥವ್ರು ಅವ್ರಿಗೆ ಬೇಕಾಗಿದೆ. ಯಾಕಂದರೆ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇವರು ಪಾಪ ಮರಾಠಿ ಮಾತಾಡೋರ್ದು ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಆಲ್ರೆಡಿ ಬದ್ಧಾಗಿದ್ದಾರೆ, ಕನ್ನಡ ಕಲಿತಾರೆ, ತಮ್ಮ ಮರಾಠಿ ಭಾಷೆನೂ ಮಾತಾಡ್ತಾರೆ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಅದಕ್ಕೆ ಸಾಕ್ಷಿನ 6 ಜನ MES ಅವರು ಇದ್ದರು, ಇವತ್ತು ಒಬ್ಬರೂ ಇಲ್ಲ. ಇದೇನು ತೋರಿಸ್ತೈತಿ? ಜನ ಮನ್ನಣೆ ತೋರಿಸ್ತೈತಿ. ಪ್ರಜಾಪ್ರಭುತ್ವದಲ್ಲಿ ಜನರು ಫೈನಲ್. ಹೌದು, ಭಾಷಾ ಪ್ರಾಂತ ರಚನೆ ಆಗೈತಿ, ಮರಾಠಿಗರ ಒಂದಿಷ್ಟು ಇದ್ದರು ನಮ್ಮಲ್ಲಿ, ಇಲ್ಲ ನಾವು ಇವತ್ತು ಇದ್ದಾರೆ. ಕೆಲವೊಂದು ಏರಿಯಾದ ನಮ್ಮ ಕನ್ನಡಿಗರು ಇದ್ದಾರೆ. ಸೊನ್ನಲಗಿ, ಸೊಲ್ಲಾಪುರ ಏರಿಯಾದಲ್ಲೇ. ಸೊಲ್ಲಾಪುರ ನಮ್ಮ ಕರ್ನಾಟಕ ಬರೋದು ನಾವು ಇವತ್ತಿಗೂ ಅಂತೀವಿ. ಕೈಯಾರ ಕಿಂಜನ್ನರೇ ಅಂತ ಕಾಸರಗೋಡು ನಮ್ಮದು ಒಂದು ನಾವು ಇವತ್ತು ಹೇಳ್ತೀವಿ. ಅಲ್ಲಿ ಕನ್ನಡಿಗರು ಸಾಕಷ್ಟು ಇದ್ದಾರೆ. ಇವತ್ತು ಅದು ನಾವು ಎಷ್ಟು ತಿಕ್ಕಾಡಿದ್ರು. ಪಾಪ ಕೊನೆಗೆ ನಮ್ಮ ಕೈಯಾರ ಕಿಂಜನ್ನರೇ ಅವರು ಕನ್ನಡದ ಕನಸಿನಲ್ಲಿ ಕರ್ನಾಟಕ ಹೋಗ್ತೀವಿ ಒಂದು ಕನಸಲ್ಲಿ ತೀರಿ ಹೋಗಿಬಿಟ್ರು. ಇವತ್ತಿಗೂ ಸಾಧ್ಯ ಆಗ್ತಾಯಿಲ್ಲ, ಹಾಗೂ ಸಾಧ್ಯತೆಗಳು ಇಲ್ಲ. ಮಹಾಜನ ವರದಿ ಈಗಾಗಲೇ ಕೊಟ್ಬಿಟ್ಟದ ತನ್ನ ವರದಿ. ಅದ್ರ ಪ್ರಕಾರ ಬೆಳಗಾವಿ ನಮ್ಮಲ್ಲಿದೆ. ಕೆಲವೊಂದು ಹಳ್ಳಿಗಳು ಹೋಗ್ತಾವೆ, ತೊಗೊಂಡು ಬಗೆಹರಿಸ್ಕೊಂಡು ಬಿಡುವಂಥ ವ್ಯವಹಾರ ಇದೆ. ಕೋರ್ಟ್ಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನಿದ್ರೆ ಈಗ ಜನ ಒಪ್ಕೊಂಡಿದ್ದಾರಲ್ಲ. ಅಲ್ಲೇ ಮರಾಠಿಗರೆಲ್ಲ ಇವತ್ತು MESಗೆ ಮತ ಹಾಕ್ತಾಯಿಲ್ಲ ಅವ್ರು ಯಾರು. BJP